ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರು ಲಿಖಿತ್. ಇವತ್ತು ಒಂದು ಈವೆಂಟ್ ನಡೀತಾ ಇದೆ. ಆ ಈವೆಂಟ್ ಏನು ಅಂತಂದರೆ ಪೇಂಟ್ ಬಾಲ್ ಅಂತ ಒಂದು ಈವೆಂಟ್ ನಡೀತಾ ಇದೆ. ಅದೆಲ್ಲ ನಡೀತಾ ಇದೆ ಅಂತಂದರೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಆ ಗೇಮಲ್ಲಿ ಏನು ಅಂದರೆ ಯಾವ ಥರ ಆಡೋದು, ಅದು ಮತ್ತು ಏನೇನು ರೂಲ್ಸ್ ರೆಗ್ಯುಲೇಷನ್ ಅದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಫ್ರೆಂಡ್ಸ್, ನಾವೀಗ ಪೇಂಟ್ ಬಾಲಲ್ಲಿ ಸೇಫ್ಟಿ ಮೆಸರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಹೆಲ್ಮೆಟ್ ಕೂಡ ಒಂದು. ಬಿಕಾಸ್ ಯಾಕೆ ಅಂತಂದರೆ ಈಗ ಪೇಂಟ್ ಬಾಲಲ್ಲಿ ನಾವು ಶೂಟ್ ಮಾಡುವಾಗ ನಮಗೆ ಆ ತಲೆಗೆ ಅಥವಾ ಕಣ್ಣಿಗೆಲ್ಲರೂ ಬಿದ್ದರೆ ನಮ್ಗೆ ಹಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಹೆಲ್ಮೆಟ್ನ ಯೂಸ್ ಮಾಡ್ತೀವಿ. ಅದೇ ಥರ ಪೇಂಟ್ ಬಾಲಲ್ಲಿ ಮೇಯ್ನಾಗಿ ಈ ಗನ್ನ ಯೂಸ್ ಮಾಡ್ತೀವಿ. ಅಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ, ಅದರಲ್ಲಿ ಕ್ಯಾಪ್ ಇದೆ. ಫ್ರೆಂಡ್ಸ್, ಇವತ್ತು ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅರೌಂಡ್ ಒಂದು 50 ಮೆಂಬರ್ಸ್ ಕೂಡ ಬಂದಿದ್ದಾರೆ. ಅದರಲ್ಲೂ ಆಡಿಯನ್ಸ್ ಕೂಡ ಬಂದಿದ್ದಾರೆ. ಇವತ್ತು ಪೇಂಟ್ ಬಾಲ್ ಮ್ಯಾಚ್ ನೋಡೋಕ್ಕೋಸ್ಕರ ದೂರದಿಂದೆಲ್ಲ ಬಂದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಈಗ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ, ಅದಷ್ಟು ಸಿಂಪಲ್ ಆಗಿದೆ. ಏನಂತಂದರೆ ಇವಾಗ 2 ಪ್ಲೇಯರ್ಸ್ ಆಡ್ತಾ ಇದ್ದಾರೆ ಅಂತಂದರೆ ನೀವು ನಿಮ್ಮ ಹೋಮ್ ಬೇಸಲ್ಲಿ ಇರ್ತೀರಾ, ಆಪೋಸಿಟ್ ಪ್ಲೇಯರ್ ಅವ್ರ ಹೋಮ್ ಬೇಸಲ್ಲಿ ಇರ್ತಾರೆ. ಮೇಯ್ನಾಗಿ ಏನಂತಂದರೆ ನೀವು ಅವ್ರ ಹೋಮ್ ಬೇಸ್ನ ಮುಟ್ಟಬೇಕು, ಅವ್ರು ನಿಮ್ಮ ಹೋಮ್ ಬೇಸ್ನ ಮುಟ್ಟಬೇಕು. ಬಟ್ ಯಾವುದೇ ಥರ ಪೇಂಟ್ ಬಾಲು ನಿಮಗೆ ಟಚ್ ಆಗಬಾರ್ದು. ಇನ್ ಕೇಸ್ ಟಚ್ ಆಯಿತು ಅಂತಂದರೆ ನೀವು ಔಟ್ ಆಗ್ತೀರಾ. ಅದಾದಮೇಲೆ ಇದರಲ್ಲಿ 3 ಲೆವೆಲ್ ಇರುತ್ತೆ. ಅಂದರೆ ಒಂದು ಬಿಗಿನರ್ ಮತ್ತು ಇನ್ನೊಂದು MH ಮತ್ತು ಇನ್ನೊಂದು ಪ್ರೋ ಲೆವೆಲ್ ಥರ ಇರುತ್ತೆ. ಟೋಟಲ್ ನಿಮಗೆ ಈ ಗನ್ನಲ್ಲಿ 50 ಪೇಂಟ್ ಬಾಲ್ ಕೊಡ್ತಾರೆ. ಈ 50 ಪೇಂಟ್ ಬಾಲ್ ಕೂಡ ಖರ್ಚು ಮಾಡ್ಬೋದು. ಬಟ್ ಹಿಂಗೇನಂತಂದರೆ ಕೊನೆಯವರೆಗೆ ನೀವು ಉಳ್ಕೊಂಡು ಕೊನೆಯವರೆಗೆ ಎಲ್ಲ ಬುಲೆಟ್ಸ್ನ ಖಾಲಿ ಮಾಡಿ ಕೊನೆಗೆ ಅವ್ರ ಹೋಮ್ ಬೇಸ್ನ ನೀವು ಹೋಗಿ ಟಚ್ ಮಾಡ್ತು ಅಂತಂದರೆ ಸೊ ನೀವು ವಿನ್ ಆಗ್ತೀರಾ. ನೋಡಿ, ಈಗ ನಾನು ಗೇಮ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹೋಮ್ ಬೇಸಿಂದ ನನಗೆ ಅವ್ರ ಹೋಮ್ ಬೇಸ್ ತಲುಪಬೇಕು. ಅಂದರೆ ನಾನು ಪೇಂಟ್ ಬಾಲ್ನ ಅವ್ರ ಮೇಲೆ ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ಶೂಟ್ ಮಾಡಿದ್ದೀನಿ. ಒಂದು ಗೇಮ್ ನಾನು ಗೆದ್ದಿದ್ದೀನಿ. ಟೋಟಲ್ 5 ಗೇಮ್ ಇದೆ. ಈಗ ನನ್ನ 2ನೇ ಗೇಮ್ ಸ್ಟಾರ್ಟ್ ಆಗಿದೆ. ಅದೇ ಥರ ಈಗ ಗೇಮ್ ನಡೀತಾ ಇದೆ. ನೋಡೋಣ ಈಗ ಆಪೋಸಿಟ್ ಅವನಿಗೆ ನಾನು ಹೋಮ್ ಬೇಸ್ ಬಂದು ತಲುಪಬೇಕು, ಹೆಂಗೆ ಹೈಡ್ ಮಾಡ್ಕೊಂಡು ಅವ್ನು ಬರ್ತಾ ಇದ್ದಾನೆ ಅಂತ. ಸೊ ಇದೇ ಥರ ನಾವು ಒಂದೊಂದು ಬಲೂನಿಂದ ಹೈಡ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇವಾಗ ಅವನು ನನ್ನ ಶೂಟ್ ಮಾಡಿ ಈಗ ಆಪೋಸಿಟ್ ಹೋಮ್ ಬೇಸ್ನ ತಲುಪಿದ್ದಾನೆ. ಅಂದರೆ ಈಗ ನೀವು ಶೂಟ್ ಮಾಡಿದ ತಕ್ಷಣ ಮಿಡ್ಲಲ್ಲಿ ನಿಂತ್ಕೊಳ್ಳೋಂಗಿಲ್ಲ. ನೀವು ಹೋಗಿ ಆಪೋಸಿಟ್ ಹೋಮ್ ಬೇಸ್ನ ಅಲ್ಲಿ ಹೋಗಿ ಗನ್ನಲ್ಲಿ ಮುಟ್ಟಬೇಕು. ಅವಾಗ ಮಾತ್ರ ನೀವು ವಿನ್ ಅಂತ ಅವರು ಅನೌನ್ಸ್ ಮಾಡ್ತಾರೆ. Referees called clean play. One minute, sir. Thank you. Come back. ಫ್ರೆಂಡ್ಸ್, ನೋಡಿ ಈ ಗೇಮ್ ತುಂಬ ಕ್ರೇಜ್ ಆಗಿದೆ. ಟೋಟಲ್ 50 ಬಾಲ್ಸ್ ಕೊಟ್ಟಿರ್ತಾರೆ ಇಬ್ರಿಗೂ. 50 ಬಾಲ್ಸ್ ಕೂಡ ಖಾಲಿ ಆಗಿಬಿಟ್ಟಿದೆ. ನೋಡಿ, ಯಾರು ಬೇಗ ಬಂದು ತಲುಪ್ತಾರೆ ಅವ್ರು ವಿನ್ ಆಗ್ತಾರೆ. ಬಂದು ತಲುಪಿದ್ದಾರೆ. ಸೊ ವಿನ್ ಆಗಿದೆ ಈ ಮ್ಯಾಚಲ್ಲಿ. ಫ್ರೆಂಡ್ಸ್, ನಾನು ಈ ಈವೆಂಟಲ್ಲಿ ಒಳಗಡೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಎಲ್ಲ ಕೇಳ್ಕೊಂಡು ಬರೋಣ ಅಂತ ಹೋಗಿದ್ದೆ. ಬಟ್ ಒಳಗಡೆ ಹೋದ್ಮೇಲೆ ಆ ಈವೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕೇಳಿ ನನಗೂ ಆಟ ಆಡಬೇಕು ಅಂತ ಅನಿಸ್ತು. ಸೊ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ. ಸೊ ನಾನು ಕೂಡ ಗೆದ್ದಿದ್ದೀನಿ. ಎಲ್ಲ ನೋಡಿ ಫ್ರೆಂಡ್ಸ್, ಇದೇ ಥರ ಬ್ಯಾಂಗ್ಳೂರಲ್ಲಿ ಇನ್ನೂ ತುಂಬ ಕಡೆ ಏನೇನೋ ಈವೆಂಟ್ಗಳು ನಡೀತಾ ಇರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಕೂಡ ನನ್ನ ವೀಡಿಯೋ ಮುಖಾಂತರ ಬರ್ತಾ ಇರ್ತೀನಿ. ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಫಾಲೋ ಮೈ ಚಾನಲ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.